Hey guys, what's up? Welcome back to another vlog. ಇವತ್ತು ಊರಿಗೆ ಹೋಗ್ತಾ ಇದ್ದೀರಿ ನಾವು. ನೋಡ್ಬೋದು ಟೈಮ್ ಆಲ್ಮೋಸ್ಟ್ 2:30. ಸೊ ಊರು ಎಲ್ಲಂದರೆ ನಮ್ಮದು ಕೂರ್ಗ್. ಸೊ ಸುಂಟಿಗೊಪ್ಪಕ್ಕೆ ಹೋಗ್ತಾ ಇದ್ದೀರಿ. ಟೈಮ್ ನೋಡ್ಬೋದು ಇವಾಗ 2:30. ಇಟ್ಸ್ ಇನ್ ದ ಆಫ್ಟರ್ನೂನ್. ಸೊ ರೀಚ್ ಆಗುವಾಗ ನಾವು ಇಟ್ ವಿಲ್ ಬಿ ಮೋಸ್ಟ್ ಪ್ರಾಬಬ್ಲಿ ಅರೌಂಡ್ 9 or 8 o'clock in the night. ಸೊ ಫಸ್ಟ್ ಟೈಮ್ ನಾನು ನೈಟ್ ಟೈಮ್ ಗಾಡಿ ಓಡಿಸ್ತಾ ಇರೋದು ಫಾರ್ ಆಲ್ಮೋಸ್ಟ್ 300 kilometers. ಬೆಂಗಳೂರು ಒಳಗಡೆ ಓಡಿಸಿದ್ದೀನಿ ಕಾರು ನೈಟ್ ಟೈಮಲ್ಲಿ, ಬಟ್ ಫಾರ್ ದ ಸ್ಪ್ಯಾನ್ ಆಫ್ 300 kilometers ಐ ಥಿಂಕ್ ಫಾರ್ ದ ವೆರಿ ಫಸ್ಟ್ ಟೈಮ್ ಐ ವಿಲ್ ಬಿ ಡ್ರೈವಿಂಗ್ ಡ್ಯೂರಿಂಗ್ ದ ನೈಟ್. ಸೊ ಲೆಟ್ಸ್ ಗೋ. ನನ್ನ ವೈಫ್ ವರ್ಷಿತಾ ಇವಾಗ ಟೀಮ್ ಲಂಚ್ಗೆ ಹೋಗಿದ್ದಾಳೆ ಇವತ್ತು. ಇಟ್ಸ್ ಎನ್ ಲೀಲಾ ಪ್ಯಾಲೇಸ್. ಅವಳನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ರೀಚ್ ಆಗಿದ್ದೀನಿ. ವೇಟಿಂಗ್ ಫಾರ್ ಹರ್. ಬಂದಿಲ್ಲ. ನೋಡ್ಬೋದು ಲೀಲಾ ಪ್ಯಾಲೇಸ್. ನೋಡ್ಬೋದು ಲೀಲಾ ಪ್ಯಾಲೇಸ್. Hello guys, what's up? ನೋಡ್ಬೋದು ಮನೆದಾಳೆ. ಲೀಲಾ ಪ್ಯಾಲೇಸ್ ಹೋಗಿ ಬಂದ್ಲು. ಹೆಂಗಿತ್ತೆ ಊಟ ಎಲ್ಲ? ಲೀಲಾ ಪ್ಯಾಲೇಸ್ ಆಗಿತ್ತು, ಸಾಕಾಗಿತ್ತು ಮಾತ್ರ. ಲೀಲಾ ಪ್ಯಾಲೇಸ್ ಅಲ್ಲಿ ಆಕ್ಚುಲಿ ಸಿಟ್ರಸ್ ಹೋಗಿದ್ವಿ. ಇಟ್ಸ್ ವೆರಿ ಆಸಮ್. ಪ್ಯಾಲೇಸ್ ಫೀಲ್ ಕೊಡುತ್ತೆ ನೋಡಿ. ಯಪ್ಪ ಸಾಕಾಗಿತ್ತು. ನಿಮ್ ಸ್ಪೆಷಾಲಿಟಿ ಏನಿತ್ತು ಕಂಪೇರ್ ಟು ಅದರ್? ಆಕ್ಚುಲಿ ನಾವು ಹೋಗಿದ್ದು ಬಫೆಟ್ಗೆ. ಏನ್ ಕಂಪ್ಯಾರಿಸನ್ ಅಂತಂದ್ರೆ ನಿಮಗೆ ರಾಯಲ್ ಫೀಲ್ ಕೊಡ್ತಾರೆ. ಹೆಂಗಿತ್ತು ಬೇರೆ ರೆಸ್ಟೋರೆಂಟ್ ಕಂಪೇರ್ ಮಾಡೋದು? ಏನ್ ಸ್ಪೆಷಲ್ ಇದ್ರಲ್ಲಿ? ಲೀಲಾ ಪ್ಯಾಲೇಸ್ ಅಲ್ಲಿ ಏನ್ ಗೊತ್ತಾ ಸ್ಪೆಷಾಲಿಟಿ, ನಿಮ್ನ ಒಂಥರ ರಾಯಲ್ ಫೀಲ್ ಕೊಡ್ತಾರೆ. ನೀವ್ ಹೋಗಿರೋದೇ ಒಂಥರ ನಿಮ್ನೇ ರಾಜ ರಾಣಿ ತರ ಫೀಲ್ ಕೊಡಿಸ್ತಾರೆ. ಅದೇ ಒಂಥರ ಖುಷಿ. ನಾವ್ ಆಕ್ಚುಲಿ ಬಫೆಟ್ ಹೋಗಿದ್ವಿ. ನಾನ್ ನಾನ್ ವೆಜ್ ಬಫೆಟ್ ಆಬ್ವಿಯಸ್ಲಿ. ಅಂಡ್ ನನ್ ಜೊತೆ ಇನ್ನ ಬೇರೆ 3 ಜನ ಕಲೀಗ್ಸ್ ಇದ್ರು. ಲೀಲಾ ಪ್ಯಾಲೇಸ್ ಫೋಟೋಸ್ ವಿಡಿಯೋಸ್ ಕೆಲವು ಮಾಡ್ಕೊಂಡ್ ಬಂದಿದ್ದೀನಿ. ಐ ವಿಲ್ ಶೋ ಯು. ಅದ್ರದ್ದು ಏನ್ ಗೊತ್ತಾ, ಈ ತರ ಪ್ರೆಸೆಂಟೇಶನ್ ಇದೆಯಲ್ಲ ಅಲ್ಲಿ, ದ ವೇ ದೇ ಪ್ರೆಸೆಂಟ್ ಥಿಂಗ್ಸ್ ಏನ್ ಸೂಪರ್ ಆಗಿತ್ತು ಅಂತಂದ್ರೆ ಒಂಥರ ಚೆನ್ನಾಗಿತ್ತು. ಏನ್ ಹೇಳೋದು, ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಒಂಥರ ವಿ ಟುಕ್ ಮೆನಿ ಫೋಟೋಸ್ ಆಲ್ಸೋ. ತುಂಬಾ ಚೆನ್ನಾಗ್ ಬಂತು ಫೋಟೋಸ್ ಕೂಡ. ಅದೇ ಒಂಥರ ರಾಯಲ್ ಫೀಲಿಂಗ್. ಎಲ್ಲರೂ ನೋಡುವಾಗ ನನ್ಗೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಲೀಲಾ ಪ್ಯಾಲೇಸ್ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ತಗೊಳಕ್ಕೆ, ವಿಡಿಯೋಸ್ ಓಕೆ ನನ್ ವ್ಲಾಗಿಗೆ ಹಾಕೋಣ, ಫೋಟೋಸ್ ತಗೊಳೋಣ ಅಂತ ಹೇಳಿದ್ರೆ ನನ್ಗೆ ಒಂಥರ ನಾಚಿಕೆ ಆಗ್ತಾ ಇತ್ತು. ಯಾಕಂದ್ರೆ ಇಟ್ ವಿಲ್ ಬಿ ಲೈಕ್ ಎಲ್ಲ ಒಂಥರ ರಾಯಲ್ ಆಗಿ ಬಂದಿರ್ತಾರೆ, ಯಾರು ಫೋಟೋಸ್ ತಗೊಳಕ್ಕೆ ಅಂತ ಬಂದಿರ ಲೈಕ್ ಅವರ್ಸ್ ವಿಲ್ ಬಿ ಲೈಕ್ ಟೋಟಲಿ ಇದು ಬರೀ ಫೋಟೋ ತಗೊಳ್ತಾ ಇರೋದು, ವಿಡಿಯೋ ತಗೊಳ್ತಾ ಇರೋದು ನೋಡುವಾಗ ನಂಗೆ ಬೇರೆಯವ್ರು ನೋಡುವಾಗನೇ ನನ್ಗೇನೆ ನಾಚಿಕೆ ಆಗ್ತೈತೆ. ಅಯ್ಯೋ ಏನ್ ಅನ್ಕೊಳ್ತಾ ಇದಾರೋ ಅಂತ ಹೇಳ್ಬಿಟ್ಟು ಅನ್ಈಸಿನೆಸ್ ಫೀಲಿಂಗ್ ಬರ್ತಾ ಇತ್ತು. ಸೊ ದಟ್ಸ್ ವೈ ಐ ಹ್ಯಾವ್ ನಾಟ್ ಟೇಕನ್ ಮಚ್ ಫೋಟೋಸ್, ಬಟ್ ಎಸ್ ಲಿಟಲ್ ಬಿಟ್ ಅಲ್ಲಿ ಇಲ್ಲಿ ಎಲ್ಲ ತಗೊಂಡಿದೀನಿ. ಬಟ್ ಇಟ್ ವಾಸ್ ಆಸಮ್. ಆಕ್ಚುಲಿ ಬಜೆಟ್ ಅಲ್ಲೇ ಇತ್ತು, ಅಂದ್ರೆ ನಾಟ್ ಟೂ ಹೈ ಅಂತ. ನಾವ್ ಅನ್ಕೊಂಡ್ವಿ ಅಯ್ಯೋ ತುಂಬಾ ಕಾಸ್ಟ್ಲಿ ಆಗ್ಬೋದೇನೋ ಹಾಗೆ ಅಂತ. ಬಟ್ ಇಟ್ ವಾಸ್ ಗುಡ್. ನಿಮ್ ಹತ್ರ ಏನಾದ್ರು ಝೊಮ್ಯಾಟೊ ಮೆಂಬರ್ಶಿಪ್ ಅಥವಾ ಸ್ವಿಗ್ಗಿ ಮೆಂಬರ್ಶಿಪ್ ಇದ್ದು ಟೇಬಲ್ ರಿಸರ್ವ್ ಮಾಡ್ಕೊಂಡು ಹೋದ್ರೆ ಲೈಕ್ ವಿದಿನ್ 10K ಎಲ್ಲ 4 members ಆರಾಮಾಗಿ ಬಫೆಟ್ ಮುಗಿಸ್ಬಿಟ್ಟು ಬರ್ಬೋದು. ಚೆನ್ನಾಗಿತ್ತು. ದಟ್ಸ್ ಹೌ ಇಟ್ ವಾಸ್. ಅಂಡ್ ಶಾರ್ಪ್ 3 ಪ್ರಧಾನ್ ಬೇರೆ ಶಾರ್ಪ್ 3ಗೆ ಬರ್ಬೇಕು ಅಂತ ಹೇಳಿದ. ಸೊ ಲಕಿಲಿ ವಿ ಸ್ಟಾರ್ಟೆಡ್ ಆನ್ ಅ ರೈಟ್ ಟೈಮ್ ಅಂಡ್ ವಿ ವರ್ ಏಬಲ್ ಟು ಕಮ್ ಔಟ್ ಆನ್ ರೈಟ್ ಟೈಮ್. ಆಕ್ಚುಲಿ ಅವರೆಲ್ಲ ಇನ್ನ ಅಲ್ಲೇ ಇದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ. ಐ ಕೇಮ್ ಪ್ರಧಾನ್ ಬಂದ ಅಂತ ಹೇಳ್ಬಿಟ್ಟು ಲೈವ್ ಲೊಕೇಶನ್ ಹಾಕೊಂಡ್ ಬರ್ತಾ ಇದ್ದಿದ್ರಿಂದ ಸೊ ಐ ಕೇಮ್ ಔಟ್ ಅಲಾಂಗ್ 3 ಗಂಟೆ ಕರೆಕ್ಟ್ ಬಿಟ್ಟಿದೀವಿ. ಸೊ ಟುವರ್ಡ್ಸ್ ಕೂರ್ಗ್ ಇವಾಗ. ಅದೇ ಲೀಲಾವೆಲ್ಲ ಹೋಗ್ಬೋದು. ನನಗೆ ಈ JW ಮ್ಯಾರಿಯಟ್ ಮತ್ತೆ ಬೇರೆದೆಲ್ಲ ಇದೆಲ್ಲ ಅದೆಲ್ಲ ಒಂಥರ ಔಟ್ ಲೈಕ್ ವೆಸ್ಟರ್ನ್ ವೈಬ್ಸ್ ಅದಲ್ಲ. ವೆಸ್ಟರ್ನ್ ಅದು ಇಂಡಿಯನ್ ಫೀಲ್ ಕೂಡ ಬ್ರಾಂಡ್. ಪ್ಲಸ್ ಇಟ್ಸ್ ಏನು 7 star ಇದಲ್ಲ. ಸೊ ಲೈಕ್ ಓಲ್ಡ್. ಅದು ಏನ್ ನೆನ್ನೆ ಮೊನ್ನೆದಲ್ಲ. ಕರೆಕ್ಟ್. ಇಟ್ಸ್ ವೆರಿ ಓಲ್ಡ್ ಏನೋ ರೆಸ್ಟೋರೆಂಟ್ ಹೇಳ್ಬೋದು. ಲೀಲಾಗೆಲ್ಲ ಹೋಗ್ಬೋದು. ಅದು ಕಂಪೇರ್ ಟು JW ಮ್ಯಾರಿಯಟ್ ಮತ್ ಹಿಲ್ಟನ್ ಎಲ್ಲ ನೋಡಿದ್ರೆ ಲೈಕ್ ಲೀಲಾ ಅಲ್ಲೆಲ್ಲ ಅಂತಂದ್ರೆ ನಿಮ್ಗೆ ಬಿಲ್ಡಿಂಗ್
ಪ್ಯಾಲೇಸ್ ಅಲ್ಲಿ ಏನ್ ಗೊತ್ತಾ, ಇಂಗ್ಲೆಂಡ್ ಇನ್ನೊಂದ್ ಏನಂತ ಹೇಳಿದ್ರೆ, ಇಟ್ ವಿಲ್ ಬಿ ಲೈಕ್ ನಾಟ್ ಮೇಡ್ ಫಾರ್ ಹೋಟೆಲ್ಸ್ ಅಂತ ಆತರ ಅಲ್ಲ, ಇಟ್ ಈಸ್ ಇನ್ ಬಿಲ್ಟ್ ತರ ಬಂದ್ಬಿಡುತ್ತೆ. ಅಂದ್ರೆ ಪ್ಯಾಲೇಸ್ ನೋಡಕ್ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಹೋಟೆಲ್ ಇಟ್ಟಾಗ ಇನ್ನ ಒಂಥರ ಇಟ್ ವಿಲ್ ಅಟ್ರಾಕ್ಟ್ ಪೀಪಲ್ ಆತರ. ಬಟ್ ಇವಾಗ ಹಿಲ್ಟನ್ ಅಥವಾ JW ಮ್ಯಾರಿಯಟ್ ಏನಿರುತ್ತೆ, ಅದು ಹೋಟೆಲ್ಗೋಸ್ಕರ ಅಂತಾನೆ ಮಾಡಿರೋದು, ಆತರ ಇರುತ್ತೆ. ದಟ್ಸ್ ದ ಡಿಫ್ರೆನ್ಸ್. ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ಪ್ರಧಾನ್ ಹೋಗ್ಬಿಟ್ಟು ಫುಲ್ ವಿಡಿಯೋ ಮಾಡ್ಕೊಂಡು ಬರ್ತೀವಿ. ಸೊ ಇದೇ ನೋಡಿ, ಕೆಲವು ಫೋಟೋಸು ವಿಡಿಯೋಸು ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ಎಂಟ್ರೆನ್ಸ್. ಇದು ಒಳಗಡೆ, ಪ್ಯಾಲೇಸ್ ಒಳಗಡೆ. ವೆರಿ ನೈಸ್, ಅಥೆಂಟಿಕ್. ನಾವು ಸ್ಟಾಪ್ ಮಾಡಿದ್ದೀರಿ, ಒಂದು ಬ್ರೇಕ್, ಕಾಫಿ ಬ್ರೇಕ್. ಪ್ರಧಾನು ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ರವಾ ಇಡ್ಲಿ ತಗೊಂಡ. ರವಾ ಇಡ್ಲಿ, ಚಟ್ನಿ ಅಂಡ್ ಪ್ರಧಾನ್. ನಿನ್ನೆ ಮನೆಗೆ ರೀಚ್ ಆಗುವಾಗ ಆಲ್ಮೋಸ್ಟ್ ಲೈಕ್ 9 o'clock ಆಗಿತ್ತು. ಇದು ನೆಕ್ಸ್ಟ್ ಡೇದು ವಿಡಿಯೋ. ಮನೆ ಹತ್ರ ಫುಲ್ಲು ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಕೂರ್ಗಲ್ಲಿ. ಇಟ್ಸ್ ಲೈಕ್ ಫುಲ್ ಆಫ್ ಗ್ರೀನ್. ಇವಾಗ ಸ್ವಲ್ಪ ಕಟ್ಟೆ ಬರ್ತಾ ಇಲ್ಲ ಅಲ್ಲ, ಅದಕ್ಕೆ. ಲಾಸ್ಟ್ ಟೈಮ್ ಎಲ್ಲ ಫುಲ್ ಒಂಥರ ಕಜ್ಜಿ ಕಜ್ಜಿ ಬರ್ತಾ ಇತ್ತು. ಇವಾಗ ಈ ಸರಿ ಚೆನ್ನಾಗಿ ಬಂದಿದೆ. ಸ್ವೀಟ್ ಇತ್ತ? ಗಟ್ಟಿನ ಬೀಜ ಗಟ್ಟಿ. ನೋಡಿ, ಲಾಸ್ಟ್ ಟೈಮ್ ನಿಂಬೆ ಹಣ್ಣು ತೋರಿಸಿದ್ನಲ್ಲ ಎಷ್ಟು, ಇವಾಗ ಸರಿ ದೊಡ್ಡ ದೊಡ್ಡದಾಗಿದೆ. ಆ ಕಡೆ ಎಲ್ಲ ಬಿಟ್ಟಿದೆ ನೋಡಿ. ಓಕೆ ಗಾಯ್ಸ್, ನಾನಿವತ್ತು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್.